ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಜಯನಗರ, ಕೋಣನಕುಂಟೆ ಹಾಗೂ ಇತರೆ ಸ್ಥಳಗಳಲ್ಲಿ ತಮಟೆ ಸದ್ದು ಜೋರಾಗಿತ್ತು. ಏನಪ್ಪಾ ಇದು, ಅಲ್ಲೇನಾದರೂ ಜಾತ್ರೆ ನಡೀತಿದ್ಯಾ ಅಂತ ಯೋಚಿಸ್ತಾ ಇದ್ದೀರಾ? ಖಂಡಿತ ಇಲ್ಲ. ಹಾಗಾದ್ರೆ ತಮಟೆ ಬಾರಿಸಿದ್ದಾದ್ರೂ ಯಾಕೆ ಅಂತ ಬನ್ನಿ ನೋಡೋಣ. ಇಲ್ಲಿ ಯಾವುದೇ ದೇವರು ಇಲ್ಲ, ಉತ್ಸವನೂ ಇಲ್ಲ. ಹಾಗಿದ್ರೂ ತಮಟೆ ಯಾಕೆ ಬಾರಿಸ್ತಿದ್ದಾರೆ ಅಂತೀರಾ? ಇದು ಬಿಬಿಎಂಪಿ ತಮಟೆ ಬ್ಯಾಂಡ್ ಕಂಪನಿ. ತೆರಿಗೆ ಕಟ್ಟದ ಜಾಹೀರಾತು ಸಂಸ್ಥೆಯ ಕಚೇರಿಗಳ ಮುಂದೆ ಇವತ್ತು ತಮಟೆ ಚಳುವಳಿ ನಡೆಯಿತು. ಒಂಬತ್ತು ಜಾಹೀರಾತು ಸಂಸ್ಥೆಗಳು 32 ಕೋಟಿ ರೂಪಾಯಿಗಳನ್ನು ಬಾಕಿ ಉಳಿಸ್ಕೊಂಡಿದ್ದು. ನಾವೀಗಾಗಲೇ ಆ ಎಲ್ಲ ಸಂಸ್ಥೆಗಳಿಗೆ ನಾವೀಗಾಗಲೇ ನೋಟಿಸ್ ಕೊಟ್ಟಿದ್ವಿ, 2-3 ಬಾರಿ ನೋಟಿಸ್ ಕೊಟ್ಟಿದ್ವಿ. ಅವ್ರು ಯಾರೂ ನಮಗೆ ಇದುವರೆಗೆ ಆ ತೆರಿಗೆಯನ್ನು ಪಾವತಿಸಿರಲಿಲ್ಲ. ಜಯನಗರ ಹಾಗೂ ಕೋಣನಕುಂಟೆಯಲ್ಲಿರೋ ವಾಂಟೆಡ್, ಹೈಪ್ ಮಾರ್ಕೆಟಿಂಗ್, OOH ಸೇರಿದಂತೆ 4 ಜಾಹೀರಾತು ಸಂಸ್ಥೆಗಳು ಬಿಬಿಎಂಪಿಗೆ ತೆರಿಗೆ ಕಟ್ಟಿಲ್ಲ. 1.5ರಿಂದ 4 ಕೋಟಿ ತೆರಿಗೆ ಬಾಕಿ ಇದೆಯಂತೆ. ಜಾಹೀರಾತು ಸಂಸ್ಥೆಗಳಾದ ವಾಂಟೇಜ್ ಸಂಸ್ಥೆಯವರು ಮತ್ತು OOH ಅಡ್ವರ್ಟೈಸಿಂಗ್ ಸಂಸ್ಥೆಯವರು ಮತ್ತು ಹೈಪ್ ಸಂಸ್ಥೆಯವರಿಗೆ ಎಲ್ಲೆಲ್ಲಿ ಅವರು ಜಾಹೀರಾತು ಸಂಸ್ಥೆಯ ಕಚೇರಿಗಳಿವೆ ಅಲ್ಲಿ ತಮಟೆ ಚಳುವಳಿ ಮಾಡ್ತಾ ಇದ್ದೀವಿ. ಪಾಲಿಕೆ ವತಿಯಿಂದ ಸುಮಾರು 4-5 ಬಾರಿ ನೋಟಿಸ್ ಜಾರಿ ಮಾಡಿದರು. ಅವರಿಂದ ಯಾವುದೇ ರೀತಿಯಾದ ಉತ್ತರ ಬಂದಿರೋದಿಲ್ಲ. ಬಿಬಿಎಂಪಿ ಬ್ಯಾಂಡ್ ಬಜಾಯಿಸೋದನ್ನ ಕೇಳಿ ತೆರಿಗೆ ಬಾಕಿ ಇರೋ ದೊಡ್ಡ ಸಂಸ್ಥೆಗಳಿಗೆ ಶಾನೆ ಬೇಜಾರಾಗಿರಬೇಕು. ಒಟ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಿದ್ರೆಯಿಂದ ಎಚ್ಚೆತ್ತಿದ್ದಾರೆ. ಖಾಲಿ ಇರೋ ಬೊಕ್ಕಸ ತುಂಬೋಕೆ ಡಂಕಣಕ ಚಳುವಳಿ ನಡೀತಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಕಳ್ಳರ ಹಾವಳಿ ತಡೆಯೋಕೆ ಪೊಲೀಸರು ರಾತ್ರಿಯೆಲ್ಲ ಸೀಟಿ ಹೊಡೆದು ಕಾವಲು ಕಾಯ್ತಾರೆ. ಹಾಗಿದ್ರೂ ಖದೀಮರು ತಮ್ಮ ಕೈ ಚಳಕ ತೋರಿಸದೇನೂ ಕಮ್ಮಿ ಇಲ್ಲ. ಕಳೆದ ರಾತ್ರಿ ಖಾಕಿ ಮನೆಗೆ ಕನ್ನ ಹಾಕಿ ಹೋಗಿದ್ದಾರೆ. ಒಡೆದು ಹಾಕಲಾದ ಮನೆ ಬಾಗಿಲು, ಮನೆ ಒಳಗೆ ಚಲ್ಲಾಪಿಲ್ಲಿಯಾದ ವಸ್ತುಗಳು, ಬೀರುವಿನಲ್ಲಿದ್ದ ಚಿನ್ನಾಭರಣ, ನಗದು ಹಣವೆಲ್ಲ ಮಾಯ. ಇದು ಪೊಲೀಸ್ ಕ್ವಾರ್ಟರ್ಸ್ನಲ್ಲೇ ನಡೆದ ಘಟನೆ. ಸುಬ್ರಹ್ಮಣ್ಯಪುರ ಠಾಣೆ PC ಗೋವಿಂದಯ್ಯ ಕುಟುಂಬ ಸಮೇತ ದೇವತಾ ಕಾರ್ಯಕ್ಕೆ ಬಿಡದಿಗೆ ತೆರಳಿದ್ರು. ವಾಪಸ್ ಬರುವಷ್ಟರಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ದೇವ್ರು ನೋಡಕ್ಕೆ ಹೋಗಿದ್ರು. ಮನೆ ತಾವು ದೇವ್ರು ಮಾಡ್ತಾ ಇದ್ರು. ವಾಲ್ಗೆ ಹೋಗಿದ್ರು ಅಂಕಲ್. ಅಲ್ಲಿಂದ ಬಂದು ಈಗ ನೋಡಿಕೊಂಡು ಮಗು ಸ್ಕೂಲ್ ಕಳ್ಸೋಕೋಗಿ ಈಗ ನೋಡಿಕೊಂಡು ಈ ಥರ ಆಗಿ ಅದೇ ಒಡವೆಗಳೆಲ್ಲ ಎತ್ಕೊಂಡು ಅಲ್ಲಿ ಆ ಬಾಗಿಲು ತೆಗ್ದು ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಮನೆ ಹಿಂಬಾಗಿಲು ಒಡೆದು ಕಳ್ಳರು ಒಳನುಗ್ಗಿದ್ರು. ಬೀರುವಿನಲ್ಲಿದ್ದ 1 ಲಕ್ಷ ರೂಪಾಯಿ ನಗದು, 300 ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು. ಇವತ್ತು ಬೆಳಗ್ಗೆ ಮನೆಗೆ ಬಂದ ಗೋವಿಂದಯ್ಯನ ಕುಟುಂಬ ದಂಗಾಗಿತ್ತು. ಇದೆಲ್ಲ ಕ್ವಾರ್ಟರ್ಸ್ ಪಕ್ಕದಲ್ಲಿರೋ ಸ್ಲಮ್ನವರದ್ದೇ ಕಿತಾಪತಿ ಎನ್ನಲಾಗ್ತಿದೆ. ಏನು ಬಿಡಲ್ಲ. ಇಲ್ಲಿ ನಮ್ಮ ಮನೇಲಿ ಹಂಡೆ ಅಂತ ಅದಂತ ಇದಂತ ಎತ್ಕೊಂಡೇ ಹೋಗ್ತಿರ್ತಾರೆ. ಪೊಲೀಸ್ ಕ್ವಾರ್ಟರ್ಸಿಂದ ನಮ್ಗೆ ಬಾಯಿಯಿಂದ ಹೆದರ್ಕೊಂಡಿದ್ದಾರೆ ಅಷ್ಟೇ. ಹೇಳಿ ನಮ್ಮ ಮನೆ ಇದೇ ಓಡಿಸ್ಕೊಂಡು ಹೋಗುತ್ತೆ ಅಂತ ಹೆದರ್ಕೊಂಡಿದ್ದಾರೆ ಅಷ್ಟೇ. ಏನೂ ಇಲ್ಲ. ನಾನು 3:20ವರೆಗೂ ಎಚ್ಚರಾಗಿದ್ದೀನಿ. ಅಲ್ಲಿ ಕಳ್ತನ ಮಾಡಿದ್ದಾರೆ ಅಂದರೆ ಅದು ಮೊನ್ನೆ ಏನೋ ಮಾಡಿರ್ಬೇಕು ಅಷ್ಟೇ. ನೆನ್ನೆ ಅಂತೂ ಆಗಲಿಲ್ಲ ಕಳ್ತನ. ಏನಾಗಿದೆಯೋ ಗೊತ್ತಿಲ್ಲ ನನಗೆ. ನಾನಂತೂ ಎಚ್ಚರಾಗೇ ಇದ್ದೆ ಮಾತ್ರ. ಒಟ್ಟಾರೆ ಕಳ್ಳರ ನಡುಕ ಹುಟ್ಟಿಸಬೇಕಾದ ಪೊಲೀಸಪ್ಪನ ಮನೆಗೆ ಕನ್ನ ಹಾಕಲಾಗಿದೆ. ಘಟನೆಗೆ ಸಂಬಂಧಿಸಿ ಕಾಟನ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳರ ಪತ್ತೆಗೆ ಪೊಲೀಸರು ಕಸರತ್ತು ನಡೆಸುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ